ನಮಸ್ಕಾರ. ಇವತ್ತು ನಾನು ನರಸಿಂಹಸ್ವಾಮಿ ಜಯಂತಿಯ ಬಗ್ಗೆ ಹೇಳೋದಕ್ಕೆ ಬಂದಿದ್ದೀನಿ. ಅದರ ವಿಶೇಷತೆ ಏನು, ನರಸಿಂಹಸ್ವಾಮಿಯನ್ನು ನಾವು ಹೇಗೆ ಪೂಜಿಸಬೇಕು, ನರಸಿಂಹಸ್ವಾಮಿ ಜಯಂತಿ ಈ ಬರುವ 30ನೇ ತಾರೀಕು ಏಪ್ರಿಲ್ 30ನೇ ತಾರೀಕು 2026ರಂದು ಬರ್ತಾ ಇದೆ. ಅದರ ವಿಶೇಷತೆ ಏನು, ಅದನ್ನು ನಾವು ಹೇಗೆ ಆಚರಿಸ್ತೀವಿ ಮತ್ತು ಏನಕ್ಕೋಸ್ಕರ ಆಚರಿಸ್ಬೇಕು ಅಂತ ಹೇಳಿಬಿಟ್ಟು ಅದ್ರ ಬಗ್ಗೆ ವಿಶೇಷವಾದ ವಿಡಿಯೋವನ್ನು ನಾನು ಮಾಡ್ತಾ ಇದ್ದೀನಿ. ನಮಸ್ತೆ, ಎಲ್ರಿಗೂ ಸ್ವಾಗತ. ಬನ್ನಿ ನರಸಿಂಹಸ್ವಾಮಿ ಜಯಂತಿಯ ಬಗ್ಗೆ ತಿಳ್ಕೊಳ್ಳೋಣ. ಪುರಾಣಗಳ ಪ್ರಕಾರ ರಾಕ್ಷಸರ ರಾಜ ಹಿರಣ್ಯಕಶಿಪು ತನ್ನನ್ನೇ ದೇವರು, ನಾನೇ ದೇವರು, ನನ್ನನ್ನೇ ಎಲ್ಲರೂ ಪೂಜಿಸಬೇಕು ಅಂತ ಘೋಷಿಸಿಕೊಂಡಿದ್ದ. ಆದರೆ ಅವನ ಪುತ್ರ ಪ್ರಹ್ಲಾದನು ಆ ತಂದೆಯ ಮಾತಿಗೆ ವಿರುದ್ಧವಾಗಿ ಹರಿಯನ್ನು ಅವನು ತುಂಬ ಪೂಜಿಸ್ತಾ ಇದ್ದ. ಅಂದರೆ ನಾರಾಯಣನನ್ನು ಅವನು ತುಂಬ ಪೂಜಿಸ್ತಾ ಇದ್ದ. ಪ್ರಹ್ಲಾದನು ಮಹಾವಿಷ್ಣುವಿನ ಮಹಾಭಕ್ತನಾಗಿದ್ದನು. ಆದ್ದರಿಂದ ಹಿರಣ್ಯಕಶಿಪು ನನ್ನ ಮಾತನ್ನು ನನ್ನ ಮಗ ಕೇಳ್ತಾ ಇಲ್ಲ ಅಂತ ಹೇಳಿಬಿಟ್ಟು ಅವನನ್ನು ಸಂಹಾರ ಮಾಡಬೇಕು, ಅವನನ್ನು ಕೊಲ್ಲಿಸಬೇಕು ಅಂತ ಹೇಳಿಬಿಟ್ಟು ಅನೇಕ ಪ್ರಯತ್ನಗಳನ್ನು ಮಾಡ್ತಾನೆ. ಅವನ ಅಹಂಕಾರಕ್ಕೆ ಒಂದು ತೆರೆ ಹಾಕಬೇಕು ಅಂತ ಹೇಳಿಬಿಟ್ಟು ನರಸಿಂಹಸ್ವಾಮಿ ನರ ಮತ್ತು ಸಿಂಹ ಎರಡರ ಅವತಾರದಲ್ಲಿ ಅವನು ಭಕ್ತ ಪ್ರಹ್ಲಾದನ ಮುಂದೆ ಪ್ರತ್ಯಕ್ಷವಾಗ್ತಾನೆ. ಮತ್ತು ಹಿರಣ್ಯಕಶಿಪನ ಅವನು ಒಳಗಡೆನೂ ಅಲ್ಲ ಹೊರಗಡೆನೂ ಅಲ್ಲ ಹೊಸ್ತಿಲ ಮೇಲೆ ಅವನನ್ನು ಹಾಕಿ ಅವನ ಕರಳನ್ನು ಬಗೆದು ಸಂಹಾರವನ್ನು ಮಾಡ್ತಾನೆ. ಅಂದರೆ ಯಾವತ್ತಿದ್ರೂ ಸತ್ಯಕ್ಕೆ ಜಯ, ಯಾವತ್ತೂ ಸುಳ್ಳಿಗೆ ಜಯ ಇಲ್ಲ. ಸತ್ಯಕ್ಕೆ ಯಾವತ್ತೂ ಜಯ, ಧರ್ಮಕ್ಕೆ ಜಯ ಅನ್ನೋದನ್ನು ನಾವು ಇದರಿಂದ ಕಲ್ತ್ಕೋತೀವಿ. ಧರ್ಮಕ್ಕೆ ಜಯ, ಅಧರ್ಮ ಯಾವತ್ತಿದ್ರೂ ನಾಶ ಅನ್ನೋದನ್ನು ನಾವು ತಿಳ್ಕೋಬಹುದು. ನೋಡಿ, ಗಂಟೆ ಬಾರಿಸ್ತಾ ಇದೆ. ನರಸಿಂಹ ಸ್ವಾಮಿಯ ಜಯಂತಿ ದಿವಸ ಏನನ್ನು ಮಾಡಬಹುದು ಅಂದರೆ, ನಾವು ನರಸಿಂಹಸ್ವಾಮಿಗೆ ಪೂಜೆಯನ್ನು ಮಾಡ್ಬೋದು, ಉಪವಾಸವನ್ನು ಮಾಡ್ಬೋದು, ದೇವಸ್ಥಾನಗಳಲ್ಲಿ ಪಾರಾಯಣಗಳನ್ನು ಕೇಳ್ಬೋದು. ಮತ್ತು ವಿಷ್ಣು ಸಹಸ್ರನಾಮ ನರಸಿಂಹ ಸ್ತೋತ್ರವನ್ನು ಪಠಿಸುವುದರಿಂದ ನಮ್ಮಲ್ಲಿರುವ ನೆಗೆಟಿವ್ ಎನರ್ಜಿ ಹೋಗಿ ನಮಗೆ ಪಾಸಿಟಿವ್ ಎನರ್ಜಿ ಬರುತ್ತೆ. ಮತ್ತು ಮನೆಯಲ್ಲೂ ಸಹ ಪಾಸಿಟಿವ್ ಆಗಿ ಜೀವನ ಕಳೆಯೋದಕ್ಕೆ ಅನುಕೂಲವನ್ನು ಈ ಸ್ತೋತ್ರ, ನರಸಿಂಹ ಸ್ತೋತ್ರ ಮತ್ತು ನಮ್ಮ ವಿಷ್ಣು ಸಹಸ್ರನಾಮ ನಮಗೆ ದಾರಿಯನ್ನು ಮಾಡಿಕೊಡುತ್ತೆ. ಇದ್ರ ಮಹತ್ವ ಏನಪ್ಪ ಅಂದರೆ, ದುಷ್ಟಶಕ್ತಿಗಳಿಂದ ನಮಗೆ ಬಿಡುಗಡೆ ಸಿಗುತ್ತೆ, ನಾವು ಆರಾಮವಾಗಿ ಇರಬಹುದು, ಆತಂಕ ನಿವಾರಣೆ ಮತ್ತು ನಾವು ಶಾಂತಿಯಿಂದ ನಿರ್ಭಯವಾಗಿ ಇರಬಹುದು. ಈ ಶ್ಲೋಕವನ್ನು ಪಠಿಸುವುದರಿಂದ ಮತ್ತು ವಿಷ್ಣು ಸಹಸ್ರನಾಮ ಪಠಿಸುವುದರಿಂದ ಮತ್ತು ನಾರಾಯಣ ಮತ್ತು ಲಕ್ಷ್ಮೀ ನರಸಿಂಹನ ಸ್ತೋತ್ರಗಳನ್ನು ಪಠಿಸುವುದರಿಂದ ನಮಗೆ ಶಾಂತಿ ಸಿಗುತ್ತೆ, ಧೈರ್ಯ ಸಿಗುತ್ತೆ ಮತ್ತು ಮನೆಯಲ್ಲಿ ಇರುವ ಎಲ್ಲ ನೆಗೆಟಿವ್ ಎನರ್ಜಿನೂ ಸಹ ಹೋಗುತ್ತೆ ಅಂತ ಹೇಳ್ತಾರೆ. ಅಂದರೆ ಅಷ್ಟು ಪವರ್ಫುಲ್ಲು ನಮ್ಮ ನರಸಿಂಹ ಜಯಂತಿ. ನರಸಿಂಹ ಜಯಂತಿ ನಮಗೆ ಹೇಳೋದೇನಪ್ಪ ಅಂದರೆ, ನಮ್ಮಲ್ಲಿ ಧರ್ಮ ಸತ್ಯ ಎರಡು ಇದ್ದರೆ ದೇವರು ಯಾವುದೇ ರೂಪದಲ್ಲಾದರೂ ಬಂದು ನಮಗೆ ಸಹಾಯ ಮಾಡೇ ಮಾಡ್ತಾನೆ. ಭಕ್ತರನ್ನು ಅವನು ಯಾವತ್ತೂ ಕೈ ಬಿಡಲ್ಲ. ನಾವೇನಂತ ಹೇಳ್ತೀವಿ, ದೇವರಿದ್ದಾನೆ ದೇವರಿದ್ದಾನೆ ಅಂತ ಹೇಳ್ತೀವಿ. ಅಣ್ಣ ಅವನೇ ತಮ್ಮ ಅಲ್ವಾ, ದೇವರವನೇ ನೋಡ್ಕೊತಾನೆ. ಕಷ್ಟ ಯಾವಾಗಲೂ ನಮಗಿರಲ್ಲ, ಸುಖನೂ ಸಹ ಬರುತ್ತೆ. ಅಂದರೆ ನಮ್ಮ ಧರ್ಮಕ್ಕೆ, ನಮ್ಮ ಸತ್ಯಕ್ಕೆ ಯಾವಾಗಲೂ ನಮಗೆ ಜಯ ಸಿಕ್ಕೇ ಸಿಗುತ್ತೆ. ಇದೇ ನಮ್ಮ ನರಸಿಂಹ ಜಯಂತಿಯ ಮಹತ್ವ. ಮತ್ತು ನರಸಿಂಹ ಜಯಂತಿಯ ದಿವಸ ನಾವು ಮುಖ್ಯವಾಗಿ ಮಾಡಬೇಕಾದದ್ದು 21 ಸಲ ನಾವು ನಮ್ಮ ನರಸಿಂಹ ಸ್ತೋತ್ರವನ್ನು ಪಠಣ ಮಾಡಬೇಕು. 101 ಸಲನೂ ಮಾಡಬಹುದು, 21 ಸಲ ಅಂತೂ ಮಾಡಲೇಬೇಕು. ಅದ್ಯಾವುದಪ್ಪ ಶ್ಲೋಕ ಅಂದರೆ, ನಾನು ನಿಧಾನಕ್ಕೆ ಹೇಳ್ತೀನಿ, ನೀವು ಬರ್ಕೊಳ್ಳೋಂಗಿದ್ರೆ ಬರ್ಕೊಳ್ಳಿ, ಇಲ್ಲ ಅಂದರೆ ನಿಮ್ಮ ಯೂಟ್ಯೂಬಲ್ಲೋ ಇನ್ನು
ಗೂಗಲಲ್ಲೋ ಹುಡುಕಿದ್ರೆ ಈ ಸ್ತೋತ್ರ ಸಿಕ್ಕೇ ಸಿಗುತ್ತೆ. ನೋಡಿ ನಾನು ಹೇಳ್ತೀನಿ. ಉಗ್ರಂ ವೀರಂ ಮಹಾವಿಷ್ಣು, ಉಗ್ರಂ ವೀರಂ ಮಹಾವಿಷ್ಣು, ಜ್ವಲಂತಂ ಸರ್ವತೋಮುಖ, ಜ್ವಲಂತಂ ಸರ್ವತೋಮುಖ, ನೃಸಿಂಹ ಭೀಷಣಂ ಭದ್ರಂ, ನೃಸಿಂಹ ಭೀಷಣಂ ಭದ್ರಂ, ಮೃತ್ಯುಂ ನಮಾಮ್ಯಹಂ, ಮೃತ್ಯುಂ ಮೃತ್ಯುಂ ನಮಾಮ್ಯಹಂ, ಮೃತ್ಯುಂ ಮೃತ್ಯುಂ ನಮಾಮ್ಯಹಂ. ಇದರ ಅರ್ಥ ಏನಪ್ಪ ಅಂದರೆ, ಪ್ರಚಂಡ ಮತ್ತು ಶಕ್ತಿಶಾಲಿಯಾದ ನರಸಿಂಹ ರೂಪವನ್ನು ನಾನು ಆರಾಧಿಸುತ್ತೇನೆ, ನಮಸ್ಕರಿಸುತ್ತೇನೆ. ಅವರು ಜ್ವಾಲೆಯಂತೆ ಅಂದರೆ ಬೆಂಕಿಯಂತೆ ಹೊಳೆಯುವವರು. ಅವರು ಎಲ್ಲ ಕಡೆ ಎಲ್ಲ ದಿಕ್ಕಿನಲ್ಲೂ ಸಹ ಇರುತ್ತಾರೆ. ದುಷ್ಟರಿಗೆ ಭಯಂಕರವಾಗಿರುತ್ತಾರೆ ಮತ್ತು ಭಕ್ತರಿಗೆ ಅವರು ತುಂಬ ಭಯಂಕರವಾಗಿರುತ್ತಾರೆ. ಭಕ್ತರಿಗೆ ಅವರು ಮಂಗಳಕರವಾಗಿರುತ್ತಾರೆ. ಯಾರು? ನಮ್ಮ ನರಸಿಂಹ. ಮರಣವನ್ನೇ ಜಯಿಸುವ ಶಕ್ತಿಯುಳ್ಳ ದೇವರು, ಮರಣವನ್ನೇ ಜಯಿಸುವ ಶಕ್ತಿಯುಳ್ಳ ದೇವರು ನಮ್ಮ ನರಸಿಂಹ ಸ್ವಾಮಿ. ಈ ಮಂತ್ರದ ಮಹತ್ವ ಏನಪ್ಪ ಅಂದರೆ, ಭಯ ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡುತ್ತೆ ಈ ನಮ್ಮ ಮಂತ್ರ. ಧೈರ್ಯ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತೆ ಈ ಮಂತ್ರ. ಸಂಕಷ್ಟ ಸಮಯದಲ್ಲಿ ಭಕ್ತರಿಗೆ ರಕ್ಷಣೆಯನ್ನು ನೀಡುತ್ತದೆ ಈ ಪವರ್ಫುಲ್ ಆಗಿರುವಂತಹ ಮಂತ್ರ. ಈ ಮಂತ್ರವನ್ನು ನೀವು 30ನೇ ತಾರೀಕು 21 ಸಲ ನೀವು ನಿಮ್ಮ ಮನೆಯಲ್ಲಿರುವ ದೇವರ ಮನೆಯ ಮುಂದೆ ದೀಪವನ್ನು ಬೆಳಗಿಸಿ ಇದನ್ನು 21 ಸಲ ನೀವು ಹೇಳಿ. ಹಾಗೆ ಇನ್ನೊಂದು ಮಹತ್ಕರವಾದ ಕೆಲಸವನ್ನು ಮಾಡಬೇಕು. ಅದೇನಪ್ಪ ಅಂದರೆ, ಈ ಥರ ನಿಮ್ಮ ಮನೆಯಲ್ಲಿರುವ ಈ ತಾಮ್ರದ ಚಂಬನ್ನು ತಗೊಳ್ಳಿ. ನೀವು ಮಂತ್ರ ಹೇಳೋಕ್ಕಿಂತ ಮುಂಚೆ ಒಂದು ಪತ್ರೆ ಇಲ್ಲ ಅಂದರೆ ಒಂದು ಹೂವನ್ನು ಇದನ್ನು ನೀರು ತುಂಬಿಕೊಂಡಿರಿ ಈ ಚೊಂಬಲ್ಲಿ. ಅದಕ್ಕೆ ಇದನ್ನು ಹಾಕಿ ನೀವು ಮಂತ್ರವನ್ನು ಪಠಿಸುವಾಗ ಈ ನೀರು ಆ ಮಂತ್ರದ ಶಕ್ತಿಯನ್ನು ಹೊಂದುತ್ತೆ. ನಿಮ್ಮ ಮನೆಯಲ್ಲಿರುವ ನಕಾರಾತ್ಮಕ ಎಲ್ಲ ಹೋಗಬೇಕು ಅಂದರೆ ಈ ನೀರನ್ನು ತಗೊಂಡು ನಿಮ್ಮ ಮನೆಯ ಎಲ್ಲ ದಿಕ್ಕುಗಳಿಗೂ ಈ ರೀತಿ ಚುಮ್ಮಿಸಿ, ನೀವು ಚುಮ್ಮಿಸ್ಕೊಳ್ಳಿ. ನಿಮ್ಮ ಮನೆಯಲ್ಲಿರುವ ಎಲ್ಲ ಸದಸ್ಯರು ಸಹ ಇದನ್ನು ಚುಮ್ಮಿಸ್ಕೊಳ್ಳಿ. ಆಗ ನಿಮಗೆ ಯಾವ ನಕಾರಾತ್ಮಕ ಶಕ್ತಿಯೂ ಸಹ ನಿಮಗೆ ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಇದು ನಮ್ಮ ನರಸಿಂಹ ದೇವರ ಒಂದು ಶಕ್ತಿ ಮಂತ್ರ. ಅದನ್ನು ನಾವು ಹೇಳುವಾಗ ಈ ನೀರನ್ನು ನಮ್ಮ ಮನೆ ದೇವರ ಮುಂದೆ ಇಟ್ಟು ಹೇಳಿಬಿಟ್ಟು ಆಮೇಲೆ ಮನೆಗೆ ಎಲ್ಲ ದಿಕ್ಕುಗಳಿಗೂ ಚುಮ್ಮಿಸಿದ್ರೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅನಿಸುತ್ತೆ. ಇಷ್ಟ ಆಗಿದ್ದರೆ ಒಂದು ಶೇರ್ ಮಾಡಿ, ಒಂದು ಲೈಕ್ ಮಾಡಿ, ಒಂದು ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವಾದ ವಿಷಯದೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ತೆ.